ಕಾಗದವನ್ನು ಒಪ್ಕೊಂಡ್ರು. ಇನ್ನೊಂದು ಹೇಳ್ತಾರೆ ಅದ ಒಬ್ಬ ತಿರ್ಕೊಂಡನ್ರಿ, ಡೆಡ್ ಬಾಡಿ ಇತ್ತು ಅದನ್ನ ಮಣ್ಣು ಕೊಡೋದು ಅರ್ಧ ತಾಸು ಟೈಮ್ ರೀ. ಕರೆಕ್ಟ್ ಇಲ್ಲ ಸರ್? ನಕಲಿ ಡಾಕ್ಯುಮೆಂಟ್ ಅದಾವ ಅಂದ್ರೆ ಅದನ್ನ ಅರ್ಧ ತಾಸಿನಾಗ ಹೊಸ ಡಾಕ್ಯುಮೆಂಟ್ ಬರಿಬೋದು ರೀ. ಇವ್ರು 4 ದಿವಸ ಟೈಮ್ ಕೇಳ್ಯಾರು. ಅದಕ್ಕೆ DC ಅವರು ಕಮಿಷನರು ಏನಂದ್ರು ಹ್ಞೂ ಅಂದರು. 4 ದಿವಸ ತನಕ ನೀವು 100 ಜನ ಇರಬೇಕಂದ್ರು. ನಾ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ಸಿಬ್ಬಂದಿಯವ್ರಿಗೆ ಒಂದೇ ಒಂದು ವಿನಂತಿ ಮಾಡ್ಕೊತಾನು, ನೀವು ಏನು ನಮ್ಮ 100 ಜನ ಇಲ್ಲಿ ಇರೋರತ್ತಿರಲ್ಲ, ನಾವು ದಿವಸಕ್ಕೆ ಈಗ 600 ಅದಾವ, ಇವತ್ತು 700 ಆಗವ್ರು, ನಾಳೆ 800 ಆಗವ್ರು, 1000 ಆಗವ್ರು. ಇವ್ರು ಎಷ್ಟು ದಿವಸ ಹೆಚ್ಚು ತಗೋತಾರಲ್ಲ ಅಷ್ಟು ಹೆಚ್ಚಾಗವ್ರ. ಹತ್ತಳ್ಳಿಯಾಗ ಯಾರ ತೀರ್ಕೊಂಡ್ರು ನಾವು ಅಲ್ಲಿ ಊರಾಗ ತೀರ್ಕೊಂಡ್ರು ಬಾಡಿ ತಂದು ಇಲ್ಲಿಯವ್ರ. ಇಡೀ ಸರ್ಕಾರ ಬರುತ್ತಕ ನಾವು ಡೆಡ್ ಬಾಡಿ CA ಆಫೀಸ್ ಮುಂದೆ ಎಬ್ಸಂಗಿಲ್ಲ. ನಾವು ಪರಿಹಾರಧನ ಕೊಡಿಸಿ ಬರೀ MD ಸಸ್ಪೆಂಡ್ ಮಾಡಿ CN ಸಸ್ಪೆಂಡ್ ಮಾಡೋತಕ್ಕ ನಾವು ಇಲ್ಲಿಂದ ಜಾಗ ಬಿಟ್ಟು ಕದಲಂಗಿಲ್ಲ. ನಮ್ಮದು ಕೆಲಸ ಮಾಡ್ಬೇಕು, ಅವ್ರು ಸಸ್ಪೆಂಡ್ ಮಾಡ್ಬೇಕು. ಎಷ್ಟು ಲೇಟ್ ಆಗ್ತದಲ್ಲ ಅಷ್ಟು ಸರ್ಕಾರಕ್ಕೂ ಸಮಸ್ಯೆ, ಅಧಿಕಾರಿಗಳಿಗೂ ಸಮಸ್ಯೆ. ಈ ಧನಗರ್ ಪರಿಸ್ಥಿತಿ ಇಲ್ಲಿ ತಗೊಂಡು ಯಾಕೆ ಬಂದ್ ಸರ್? ನಮ್ಮ ಜಮೀನು ಮುಣಿಸ್ಯಾರ, ನಮಗ ಇದಾನವ್ರಿ, ಎಲ್ಲಾರು ಇಲ್ಲೇ ಬಂದವ್. ನಾವು ಅಲ್ಲಿ ದನ ಕರ ವ್ಯವಸ್ಥೆ ಯಾರು ಮಾಡವ್ರಿ? ನಾವಿನ್ ಎಲ್ಲಾರು ಇಲ್ಲೇ ಸಾಲಿ ಹುಡುಗರು ಬರೋವ್ರಿ. ಇನ್ನ ನಮಗ್ DC ಅವರು ಕಮಿಷನರ್ಗೆ ಹೇಳ್ತಾರ, ಇನ್ನೊಮ್ಮೆ ತಿಳ್ಕೊತೀವಿ. ಅವ್ರು ನಮಗ 100 ಮಂದಿ ಅಂತಾರ. ಈ ಕ್ಲಬ್ ರೋಡ್ನಾಗ 100 ಮಂದಿ ಕೂತ ಹೆಚ್ಚು ನಾನು ಸ್ಟ್ರೈಕ್ ಮಾಡಕ್ ಕುಡ್ದು ಜಿಲ್ಲಾಧಿಕಾರಿಗಳು ಹೇಳ್ತಾರ. ಕ್ಲಬ್ ರೋಡ್ನಾಗ ಇದು ಆಫೀಸ್ ಕಟ್ಟಬೇಕಾರ ನಮ್ಮ ರೈತರ ಜಮೀನು ಮುನಿಸಿದಾಗ ಆಫೀಸ್ ಕಟ್ಟ್ಯಾರ ಅವರು. ನನಗೆ ಉತ್ತರ ಹೇಳೋ ಅವಶ್ಯಕತೆ ಇಲ್ಲ. ರೈತರು ಇವರು ಯಾವುದೇ ಕಾರಣದಿಂದ ಜರ್ಕರ್ತ ಪ್ರತಿಭಟನೆ ಹಿಂತಕ್ಕೋಸ್ಬೇಕು. ಏನಾದ್ರೂ ಹುನ್ನಾರ ಮಾಡಿದ್ರೆ ಅದು ನೇರ ಜಿಲ್ಲಾಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿ ಹೇಳ್ತಾರ. ನಾವು ಇಲ್ಲಿಂದ ಬಿಟ್ಟು ಹೇಳಂಗಿಲ್ಲ. ಜಿಲ್ಲಾಧಿಕಾರಿಗಳು ವಿನಂತಿ ಮಾಡ್ಕೊತಾನು, ನಮಗೆ ಹೆಲ್ಪ್ ಮಾಡ್ರಿ. ಪೊಲೀಸ್ ಇಲಾಖೆ ಅವರು ನೀವು ಏರೇ ನಮ್ಮನ್ನ ಕೆಣಕ ಕೋರಿದ್ರೆ ನಾವು ಇದಕ್ಕಿಂತ ಹೆಚ್ಚು ಉಗ್ರ ಹೋರಾಟ ಮಾಡೋರು. ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒಂದು ಪೊಲೀಸ್ ಕಮಿಷನರ್ ಸಾಹೇಬ್ರಿಗೆ ಒಂದೇ ಒಂದು ವಿನಂತಿ, ಇವರು ನೀರಾವರಿ ಇಲಾಖೆಯವರು ಮಾನ್ಯ ನಮ್ಮ ಸಚಿವರಾದ ಸತೀಶಣ್ಣ ಜಾರಕಿಹೊಳಿ ಅವರು 10 ಸಾರಿ ಹೇಳಿದ್ನು. ಇವರು ಅವ್ರ ಮಾತಿಗೂ ಸಕಟ ಇವರು ಮಾಡದ ಸ್ವಂತ ತಮ್ಮ ಡಿಸಿಷನ್ ತಗೊಳತ್ತಾರು. ಅದಕ್ಕೆ ಜಿಲ್ಲಾ ಮಂತ್ರಿಯವ್ರದ್ದು ಇವ್ರ ಮಾತು ಕೇಳಂಗಿಲ್ಲ. ದಯವಿಟ್ಟು ನಿಮ್ಮದು ಅವ್ರ ಮಾತು ಕೇಳಂಗಿಲ್ಲ. ನಾವು ಬರ್ಸೂತಕ ನಾವು ಹೇಳಂಗಿಲ್ಲ. ಇದ್ರಾಗ ನೀವು ಜಿಲ್ಲಾಧಿಕಾರಿಗಳು ನೀವು ಬಿಟ್ಟು ಹೋಗ್ರಿ ಅಂದ್ರೆ ನಾವು ಹೋಗಂಗಿಲ್ಲ. ಇನ್ನೊಂದು ಜಿಲ್ಲಾಧಿಕಾರಿಗಳು ಇವತ್ತು ಮನಸ್ಸು ಮಾಡಿ ಬರ್ಸ್ ಕಳಿಸಿರಿ ನಾವು ಹೋಗ್ತಾವ. ಇಲ್ಲ ಅಂತಂದ್ರೆ ನೀವು ಏನು ನೀವು 100 ಜನ ಕುಣಿಸ್ರಿ ನೀವು ಅಂದ್ರಿ. ಇವತ್ತು ನಾ 200 ಜನ ಹೆಚ್ಚಿಗೆ ಮಾಡಿದನು. ನಮ್ಮ ಮೇಲೆ FIR ಮಾಡ್ರಿ, ನಮ್ಮನ್ನ ಅರೆಸ್ಟ್ ಮಾಡ್ರಿ, ನಮ್ಮನ್ನ ಹಿಂದೆಲೆ ಕಳಿಸ್ರಿ, ನಮಗೆ ಲಾಠಿ ಚಾರ್ಜ್ ಮಾಡ್ರಿ. ಒಂದೇ ಒಂದು ವಿನಂತಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳಿಗೆ, ನಾವು ಯಾವುದೇ ರೀತಿಯಿಂದ ಜನಗಳನ್ನ ಕಡಿಮೆ ಮಾಡೋದಿಲ್ಲ. ಮತ್ತು 10 ಊರ ಯಾರ ಒಂದೇಳೆ ತೀರ್ಕೊಂಡ್ರು ನಾವು ಡೆಡ್ ಬಾಡಿ ತಂದು ಇಲ್ಲೇ ಇಡೋರ. ಆಗ ಇಡೀ ಸರ್ಕಾರ ಬಂದ CM ಬಂದ್ರು ನಾವು ಎಬ್ಸಂಗಿಲ್ಲ. ರಾಜೇಶ್ ಅಮೀನ್ಮಾವಿ ರಾಠೋಡು ಬಂದು ಇಂಜಿನಿಯರ್ಗಳು ಸಸ್ಪೆಂಡ್ ಮಾಡತಕ್ಕ ಬರೋದು ಕೊಟ್ಟರು ಅವ್ರು ಸಸ್ಪೆಂಡ್ ಮಾಡತಕ್ಕ ನಾವು ಹೇಳೋದಿಲ್ಲ. ಒಂದೇ ಒಂದು ವಾಹಿನಿ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳಿಗೆ ಮುಂದೆ ಕಮಿಷನರ್ ಸಾಹೇಬ್ರ ನಾವು ವಿನಂತಿ ಮಾಡ್ಕೊತಾರೆ. ಈಗೆಲ್ಲ ಊರು ಜನ ಬಂದಿದ್ದಾರೆ, 8 ಹಳ್ಳಿ ಜನ ಎಲ್ಲ ಬಂದಾರೆ. ಮಾಸ್ತಿ ಹೊಳಿ, ಬುಡಗನಟ್ಟಿ, ಬಿರನಹೊಳಿ, ಜಾರಕಿಹೊಳಿ ಮತ್ತು ಸುತ್ತಗಟ್ಟಿ, ಹಿಂಗೆಲ್ಲ ಊರು ಜನ ಬಂದಿದ್ದಾರೆ. ಹೆಣ್ಮಕ್ಳು ಬಂದಿದ್ದಾರೆ. ಮತ್ತೀಗ ಮನ್ಯಾಗ ಶಾಲೆ ಹುಡುಗರಿಗೆ ಶಾಲೆಯಿಂದ ಬಂದು ಅವು ಸಾಯಂಕಾಲ ಬರೋರು ಸರ್. ಇಲ್ಲಿ ಎಲ್ಲ ಇನ್ನೂ ಮಂದಿ ಹೆಚ್ಚಾಗವ್ರಿ, ದಿನಕ್ಕೆ ದಿನ ಮಂದಿ ಹೆಚ್ಚಾಗವರು. ಮತ್ತು ಇದಕ್ಕೆ ಅವ್ರು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ಭ್ರಷ್ಟ ಅಧಿಕಾರಿಗಳು ಏನು ಒಳಗೆ ಕೂತಾರಲ್ರಿ, ಅವ್ರ ಸರಿಯಾಗಿ ಅಧಿಕಾರಿ ಮಾಡೋ ನೀರಾವರಿ ಅಧಿಕಾರಿಗಳು ಸರಿಯಾದ ಸ್ಪಂದನೆ ಮಾಡ್ತಾ ಇಲ್ಲ. ಏನು ಹೇಳ್ತೀರಿ ತಾವು ಸರ್ಕಾರಕ್ಕೆ? ಸರ್ಕಾರ ಕಡೆ ನಮ್ಮದು ಸರ್ಕಾರ ಲೆವೆಲ್ ನಮ್ಮ ಸರ್ಕಾರ ಕಡೆ ಅಧಿಕಾರಿಗಳ ಕಡೆ ನಾವು ಕೇಳ್ತಾ ಇದ್ದೀವಿ ಸರ್. ಸರ್ಕಾರ ಕಡೆ ಏನು ಕೇಳ್ತಾ ಇಲ್ಲ. ನಾವು ಒಂದೇ ಸರ್ ನಾವು ಹೇಳೋದು, ನಾವು ರೈತರ ಪರವಾಗಿ ನಮಗೆ ಜಮೀನು ಬಿಟ್ಟು ಕೊಡಬೇಕು ಒಂದು, ಎಲ್ಲರೂ ಪರಿಹಾರ ಕೊಡಬೇಕು ಒಂದು. ಇನ್ನು ಏನೇ ಹೆಚ್ಚಿನ ಮಾಹಿತಿ ಇದ್ದರೂ ನಮ್ಮ ಮುಖಂಡರಿದ್ದಾರೆ. ಬಾಳೇಶಣ್ಣ ಮೌಣಿರಿ ಅವರು ಸತತ ಅವರು 15 ವರ್ಷ ಪ್ರಯತ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿಗೆ ಹೋಗಿ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವ್ರನ್ನೂ ಸಹ ಅವ್ರು ಕೂಡ ಕೂಡಿ ಪ್ರಯತ್ನ ಮಾಡತ್ತಾರೆ ರೀ. ಅವ್ರಿಗೆ ಸ್ಪಂದನೆ ಮಾಡ್ತಾ ಇಲ್ಲ. ನಾವು ಒಂದೇ ರೈತರ ಪರವಾಗಿ ಹೇಳ್ತೀನಿ, ಎಲ್ಲ ರೈತರ ಪರವಾಗಿ ಹೇಳ್ತೀನಿ ರೀ. ನಾವು ಅವ್ರು ಎಷ್ಟು ದಿನ ಹೋರಾಟ ಅವ್ರಿಗೆ ಇವ್ರು ಮುಂದಾಳತ್ತೋದಾಗ ನಾವು ಎಷ್ಟು ದಿನ ಆದರೂ ಇಲ್ಲೇ ಕುಣ್ತೀವಿ. ನಾವು ಪರಿಹಾರ ಸಿಗಬೇಕು ಅಂದೆಲ್ಲ ನಮ್ಮ ನೀರು ನಿಲ್ಲಿಸಬಾರ್ದು. ಒಂದು ಇದು 2 ಮಾತು ಹೇಳಕ್ಕೆ